ಸಿಎಂ ಯಾರು ಅನ್ನೋದು ಮುಖ್ಯ ಅಲ್ಲ, ಹಾಸನಕ್ಕೆ ಏನು ಸಿಗುತ್ತೆ ಅನ್ನೋದು ಮುಖ್ಯ. ಸಿದ್ದರಾಮಯ್ಯ ವಿರುದ್ಧ ಶಾಸಕ ಎಚ್.ಪಿ. ಸ್ವರೂಪ್ ವಾಗ್ದಾಳಿ. ಹಾಸನ: ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆಗೆ ಗ್ರಾಸವಾಗಿರುವ ನಡುವೆಯೇ ಮುಖ್ಯಮಂತ್ರಿ ಯಾರು ಅನ್ನುವುದು ಮುಖ್ಯವಲ್ಲ, ಹಾಸನಕ್ಕೆ ಏನು ಅನುದಾನ ಕೊಡುತ್ತಾರೆ ಎಂಬುದು ಪ್ರಮುಖವಾಗಿದೆ ಎಂದು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಕಳೆದಿವೆ. ಆದರೆ ಹಾಸನ ಜಿಲ್ಲೆಗೆ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಸಿಗಲಿಲ್ಲ. ಜಿಲ್ಲೆಯ ಜನರು ಸಿದ್ದರಾಮಯ್ಯ ಅವರ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದರು. ಆದರೆ ಜಿಲ್ಲೆಯ ಪಾಲಿಗೆ ಅವರ ಕೊಡುಗೆ ಶೂನ್ಯವಾಗಿಯೇ ಉಳಿದಿದೆ ಎಂದು ಟೀಕಿಸಿದರು. ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಎಂಬುದಕ್ಕಿಂತ ಹಾಸನ ಜಿಲ್ಲೆಗೆ ಏನು ಸಿಗುತ್ತದೆ ಎನ್ನುವುದೇ ಮುಖ್ಯ. ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ, ಮೂಲಸೌಕರ್ಯ ಹಾಗೂ ಜನಪರ ಯೋಜನೆಗಳು ಬರಬೇಕು. ಅದನ್ನು ನೀಡುವ ನಾಯಕನೇ ಜನರಿಗೆ ಮುಖ್ಯ ಎಂದು ಹೇಳಿದರು. ರಾಜ್ಯ ರಾಜಕೀಯದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಿಬರುತ್ತಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಹಾಸನ ಜಿಲ್ಲೆಗೆ ಯಾವ ರೀತಿಯ ನೆರವು, ಅಭಿವೃದ್ಧಿ ಕೊಡುತ್ತಾರೆ ಎಂಬುದನ್ನು ಕಾದು ನೋಡೋಣ ಎಂದರು. ಈ ವೇಳೆ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಕುರಿತು ಪ್ರಶ್ನಿಸಿದ ಶಾಸಕ ಸ್ವರೂಪ್ ಪ್ರಕಾಶ್, ಜೆಡಿಎಸ್ ಆಡಳಿತದಲ್ಲಿ ಹಾಸನ ಜಿಲ್ಲೆಗೆ ಅನೇಕ ಪ್ರಮುಖ ಯೋಜನೆಗಳು ಮಂಜೂರಾಗಿದ್ದವು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ನಾವು ಅಡಿಪಾಯ ಹಾಕಿದ್ದೇವೆ. ಆದರೆ ಉದ್ಘಾಟನೆ ಮಾಡುವ ವೇಳೆ ಮಾತ್ರ ಕಾಂಗ್ರೆಸ್ ನಾಯಕರು ಮುಂದೆ ಬರುತ್ತಾರೆ ಎಂದು ವ್ಯಂಗ್ಯವಾಡಿದರು. ಜಿಲ್ಲೆಯ ಜನರಿಗೆ ರಾಜಕೀಯ ಪೈಪೋಟಿಗಿಂತ ಅಭಿವೃದ್ಧಿಯೇ ಮುಖ್ಯ. ಹಾಸನ ಜಿಲ್ಲೆ ರಾಜ್ಯದಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದರೂ ಸರ್ಕಾರದಿಂದ ಬೇಕಾದ ಮಟ್ಟದ ಗಮನ ಸಿಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಯಾರು ನಿಜವಾಗಿ ಕೆಲಸ ಮಾಡುತ್ತಾರೆ ಎಂಬುದನ್ನು ಜನರು ಗಮನಿಸುತ್ತಿದ್ದಾರೆ ಎಂದು ಹೇಳಿದರು. ಇದೇ ವೇಳೆ ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ವಾಸುದೇವ್ ಸಿ, ಕ್ರಾಂತಿ ಪ್ರಸಾದ್ ತ್ಯಾಗಿ, ಗಿರಿಗೌಡ, ಬಿದರಿಕೆರೆ ಜಯರಾಮ್, ಹೊಂಗೆರೆ ರಘು ಇತರರು ಉಪಸ್ಥಿತರಿದ್ದರು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. 3 ವರ್ಷದಿಂದ ಶಾಸಕರಾಗಿದ್ದಾರೆ. ಏನು ಹೇಳ್ತೀವಿ? ಶಾಸಕರಾಗಿ ತಮಗೆ ಗೊತ್ತಿದೆ, ಯಾವುದೇ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ 3 ವರ್ಷ ಆಯಿತು. ಸನ್ಮಾನ ಸಿದ್ದರಾಮಯ್ಯ ಅವ್ರದ್ದು ಕೂಡ ಏನು ಕೂಡ ಹಾಸನ ಜಿಲ್ಲೆಗೆ ತಮಗೆ ಗೊತ್ತಿದೆ ಏನಂತ. ಹಾಗಾಗಿ ಎಲ್ಲೊಂದು ಕಡೆ ಏನು ಮುಖ್ಯಮಂತ್ರಿಗಳಾದ್ರೇನು ನಮಗೆ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟರೆ ಬಹಳ ಸಂತೋಷ. ಇದು ಅವ್ರಿಗೆ ಬಿಟ್ಟಂತ ವಿಚಾರ ಪಕ್ಷದ್ದು. ಹಾಗಾಗಿ ಯಾರು ಮುಖ್ಯಮಂತ್ರಿ ಆದರೂ ನಮಗೇನು ಹಾಸನ ಜಿಲ್ಲೆಗೆ ನಾವು ಸಂಬಂಧ ಇಲ್ಲ ಸರ್. ಮುಂದೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ನೋಡೋಣ ಸರ್. ಒಂದು ಕಡೆ ಎಲ್ಲಿ ನಿರೀಕ್ಷೆ, ನಾವು ಈಗಾಗಲೇ ಸಿದ್ದರಾಮಯ್ಯ ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ. ಹಾಸನ ಜಿಲ್ಲೆಗೆ ಶೂನ್ಯ ಒಂದು ಸಾಧನೆ. ಈಗ ನೋಡೋಣ ಡಿ.ಕೆ. ಶಿವಕುಮಾರ್ ಹಾಸನ ಜಿಲ್ಲೆಗೆ ಯಾವ ರೀತಿ ಕೊಡುಗೆನ ಕೊಡ್ತಾರೆ ನಾನು ಕಾದು ನೋಡೋಣ ಸರ್. ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನನ್ನ 2 ಕಣ್ಣಿದ್ದಂಗೆ ರಾಮನಗರ ಮತ್ತು ಹಾಸನ, ವಿಶೇಷವಾಗಿ ಹಾಸನ ನಾನು ಗಮನಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸರ್. ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದರು, ನಮ್ಮ ಜೆಡಿಎಸ್ ಪಕ್ಷ ಅಧಿಕಾರ ಇದ್ದಂಥ ಸಂದರ್ಭದಲ್ಲೇ ಏನು ಹೊಸ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಒಂದು ಪಕ್ಷ ಅಧಿಕಾರದಾಗಲೇ ಆಗಿರುವಂಥದ್ದು. ಅವರು ಬಂದು ತದನಂತರ ನಮ್ಮ ಪ್ರಜಾಸೌಧ ಬಿಲ್ಡಿಂಗ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಹೊಸ DC ಆಫೀಸ್ ಇರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಇದು ಕೂಡ ನಮ್ಮ ಒಂದು ಪಕ್ಷ ಅಧಿಕಾರ ಇದ್ದಾಗ ಆಗಿದ್ದ ಸಂದರ್ಭದಲ್ಲಿ. ಆದರೆ ಉದ್ಘಾಟನೆ ಮಾಡಿದ್ದು ಸಿದ್ದರಾಮಯ್ಯ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ನೋಡೋಣ, ಇಲ್ಲಿ ಒಂದು ಕಡೆ ರಾಮನಗರ, ಒಂದು ಕಡೆ ಹಾಸನ ಜಿಲ್ಲೆ ಅಂತ ಕಾದು ನೋಡೋಣ ಸರ್ ಶೀಘ್ರದಲ್ಲಿ. ಈಗ ಬೂಡಾದಿಂದ BJSಗೆ ಲೇಔಟ್ ಆಗಿದೆ. ಹೌದು. ಈಗ ಜೂನ್ 18ಕ್ಕೆ ನಾವು ಹಂಚ್ತೀವಿ. ಆದರೆ ಇನ್ನೂ ಮೂಲಭೂತ ಸೌಲಭ್ಯಗಳಾಗಿಲ್ಲ, ರೈತರದ್ದು ಕೆಲವು ಪ್ರಶ್ನೆಗಳಿವೆ ಸರ್. ಮೊನ್ನೆ ಎಲ್ಲ ನಮ್ಮ ಬೂನಹಳ್ಳಿ ಇರ್ಬೋದು, ಎಲ್ಲ ಭಾಗದಲ್ಲಿ ಏನು ಕೆಂಚಟಹಳ್ಳಿ ಸಂಬಂಧಪಟ್ಟ ಗೀಕರಹಳ್ಳಿ ಇರ್ಬೋದು, ಎಲ್ಲರೂ ಕೂಡ ರೈತರು ಮೊನ್ನೆ ಒಂದು ಸಭೆನೂ ಕೂಡ ಮಾಡಿದ್ವಿ ಹೂಡಾ ಆಫೀಸಲ್ಲಿ. ಮಾಧ್ಯಮದವ್ರು ತಾವೆಲ್ಲ ಬಂದಿಲ್ಲ ಅಂತ ಕಾಣುತ್ತೆ. ಅದು ಸಂಪೂರ್ಣ ನಾವು ಕೂಡ ರೈತರ ಪರವಾಗಿ ನಾವು ಕೂಡ ಧ್ವನಿಯನ್ನು ಎತ್ತಿದ್ದೀವಿ, ಹೇಳಿದ್ದೀವಿ. ಮೂಲಭೂತ ಸೌಕರ್ಯಗಳು ಏನು UGD ಇರ್ಬೋದು, ಕರೆಂಟಿಂದ ಇರ್ಬೋದು, ಅದನ್ನೆಲ್ಲ ತದನಂತರ ನಮ್ಮಲ್ಲಿ ನೀರಿಂದ ಒಂದು ಇದಿರ್ಬೋದು, ಅವನ್ನೆಲ್ಲ ಕೊಟ್ಟಾದ್ಮೇಲೆ ಫಸ್ಟು ರೈತರಿಗೆ ನೀವು ಪ್ರಾಮುಖ್ಯತೆ ಕೊಟ್ಟು ರೈತರಿಗೆ ಕೊಡಬೇಕಂತ ಸೈಟ್ನ ವಿತರಣೆ ಮಾಡಿ, ತದನಂತರ ನೀವು ಸೈಟ್ ಏನು ನಮಗೆ ಅಪ್ಲೈ ಮಾಡಿದರೆ ಅವ್ರಿಗೆ ಸೈಟ್ನ ಹಂಚಿಕೆ ಮಾಡಿ ಅಂತ ನಾವೆಲ್ಲ ಕೂಡ ಮನವಿಯನ್ನು ಮಾಡಿದ್ವಿ. ಸಲಹೆಯನ್ನು ಕೂಡ ಕೊಟ್ಟಿದ್ದೀವಿ. ಅಧ್ಯಕ್ಷರು ಕೂಡ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಹೇಳಿದ್ದಾರೆ ಮೀಟಿಂಗಲ್ಲಿ. ಇದು ಜೂನ್ 3ನೇ ತಾರೀಕು ಸಭೆಯನ್ನು ಕೂಡ ಇಟ್ಟಿದ್ದಾರೆ. ನಾನು ಕೂಡ ಒಬ್ಬರು ಸದಸ್ಯನಾಗಿರ್ತೀನಿ ಹೂಡಾದಲ್ಲಿ. ಹಾಗಾಗಿ ರೈತರ ಪರವಾಗಿ ಸಂಪೂರ್ಣವಾಗಿ ನಾವು ಧ್ವನಿಯನ್ನು ಎತ್ತಿದ್ದೀವಿ. ಅವರು ಇಲ್ಲ ಸರ್, ಡೇಟು ಜೂನ್ 18ಕ್ಕೆ ಅಂತ ಏನು ಹೇಳಿಲ್ಲ. ಯಾಕೆಂದರೆ ಸಂಬಂಧಪಟ್ಟ ಮಿನಿಸ್ಟ್ರುಗಳು ಕೂಡ ಇರಬೇಕಾಗುತ್ತೆ, ನಗರ ಅಭಿವೃದ್ಧಿ ಮಿನಿಸ್ಟ್ರು ಕೂಡ ಇರಬೇಕಾಗುತ್ತೆ. ಈಗ ಒಂದು ಕಡೆ ಸರ್ಕಾರ ಇದಾಗಿರೋದ್ರಿಂದ ಮತ್ತು ರಿಶಫಲ್ ಆಗುತ್ತೆ ಕ್ಯಾಬಿನೆಟ್, ಯಾರು ಬರ್ತಾರೆ ನೋಡಬೇಕು ಸಚಿವರು. ಹಾಗಾಗಿ ಇನ್ನು ಜೂನ್ 18ಕ್ಕೆ ಏನು ಫಿಕ್ಸ್ ಮಾಡಿದ್ರು ಅದು ಆಗಲ್ಲ ಅಂತ ನನ್ನ ಭಾವನೆ ಸರ್.
ಥ್ಯಾಂಕ್ ಯು. ಸರ್, ಇದು ಪ್ರಜಾಸೌಧ ಈಗ ಆಫೀಸ್ ಇನಾಗ್ರೇಷನ್ ಆಗ್ತಾ ಇದೆ. ಮೇ 31ರಂದು ಕಲಾಭವನದಲ್ಲಿ ಸ್ವಾತಂತ್ರ್ಯದ ಓಟ ನಾಟಕ ಪ್ರದರ್ಶನ. ಬೋಳುವಾರು ಮಹಮ್ಮದ್ ಕುನ್ನಿ ಕಾದಂಬರಿಗೆ ರಂಗರೂಪ. ರಂಗಾಯಣ ಶಿವಮೊಗ್ಗದ ವಿಶಿಷ್ಟ ಪ್ರಸ್ತುತಿ. ಚಲಂ. ಹಾಸನ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ರಂಗಾಯಣ ಶಿವಮೊಗ್ಗ ವತಿಯಿಂದ ಖ್ಯಾತ ಸಾಹಿತಿ ಬೋಳುವಾರು ಮಹಮ್ಮದ್ ಕುನ್ನಿ ಅವರ ಪ್ರಸಿದ್ಧ ಕಾದಂಬರಿ ಆಧಾರಿತ ಸ್ವಾತಂತ್ರ್ಯದ ಓಟ ನಾಟಕವನ್ನು ಮೇ 31ರಂದು ಭಾನುವಾರ ಸಂಜೆ 5:30ಕ್ಕೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರದರ್ಶಿಸಲಾಗುತ್ತಿದೆ ಎಂದು ಚಲಂ ಹಡ್ಲಹಳ್ಳಿ ಮತ್ತು ಸಾಹಿತಿ ಚಿನ್ನೇನಹಳ್ಳಿ ಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಸಾಮಾಜಿಕ ಮೌಲ್ಯಗಳು, ಸ್ವಾತಂತ್ರ್ಯದ ಅರ್ಥ, ವ್ಯಕ್ತಿಯ ಅಂತರಂಗದ ಸಂಘರ್ಷಗಳು ಹಾಗೂ ಸಮಕಾಲೀನ ಬದುಕಿನ ವೈವಿಧ್ಯಮಯ ಆಯಾಮಗಳನ್ನು ಒಳಗೊಂಡಿರುವ ಈ ನಾಟಕವು ಪ್ರೇಕ್ಷಕರ ಮನಸ್ಸಿಗೆ ಹತ್ತಿರವಾಗುವಂತಿದೆ. ಸಾಹಿತ್ಯ ಮತ್ತು ರಂಗಭೂಮಿಯ ಸೊಗಸಾದ ಸಂಯೋಜನೆಯಾಗಿ ಮೂಡಿಬಂದಿರುವ ಈ ನಾಟಕ ಈಗಾಗಲೇ ಶಿವಮೊಗ್ಗದಲ್ಲಿ ನಡೆದ ಪ್ರಾಯೋಗಿಕ ಪ್ರದರ್ಶನಗಳ ಮೂಲಕ ಜನಮನ್ನಣೆಗೆ ಪಾತ್ರವಾಗಿದೆ. ನಾಟಕಕ್ಕೆ ಹಿರಿಯ ರಂಗಕರ್ಮಿ ನಟರಾಜ್ ಹೊನ್ನವಳ್ಳಿ ರಂಗಪಠ್ಯ ವಿನ್ಯಾಸ ಹಾಗೂ ನಿರ್ದೇಶನ ನೀಡಿದ್ದು, ಮಂಜುನಾಥ್ ಗೋಮರದಹಳ್ಳಿ ಕಾದಂಬರಿಯನ್ನು ರಂಗರೂಪಕ್ಕೆ ತಂದಿದ್ದಾರೆ. ಸಲ್ಮಾ ದಂಡಿ ಸಹ ನಿರ್ದೇಶನ ವಹಿಸಿಕೊಂಡಿದ್ದಾರೆ. ರಾಘವ ಕಮ್ಮಾರ ಸಂಗೀತ ಸಂಯೋಜನೆ ಮಾಡಿದ್ದು, ನಾಟಕದ ಭಾವಗಂಭೀರತೆಗೆ ತಕ್ಕಂತೆ ಸಂಗೀತ ರೂಪಿಸಲಾಗಿದೆ. ಮಧುಸೂದನ್, ರಮೇಶ್ ಎಸ್, ಮೈಸೂರು ಶಂಕರ್ ಕೆ, ಬೆಳಲಕಟ್ಟೆ ಮತ್ತು ಮಂಜು ನಾರಾಯಣ್ ರಂಗಸಜ್ಜಿಕೆ ನಿರ್ಮಾಣ ಮಾಡಿದ್ದಾರೆ. ಸಹನಾ ಪಿಂಜರ್ ವಸ್ತ್ರ ವಿನ್ಯಾಸ ಮಾಡಿದ್ದು, ಅತ್ಯುತ್ತಮ ಅಭಿರುಚಿ ಹೊಂದಿರತಕ್ಕಂಥ ಒಂದು ಬಹಳ ದೊಡ್ಡವಾದ ಆಸನದ ಸೃಷ್ಟಿಯಾಗಿದೆ. ರೂಪಿಸಲಾಗಿದೆ ಎಂದರು. ನಮಗೆ ಮೇಲ್ನೋಟಕ್ಕೆ ತುಂಬಾ ಲಕ್ಷಾಂತರ ಕೈಗಳಿರುವಾಗ ಲಕ್ಷಾಂತರ ಕೈಗಳ ಮೊಬೈಲ್ ಕಾಣಿಸ್ತಾ ಇರುತ್ತೆ. ಆದರೆ ಅಟ್ಲೀಸ್ಟ್ ಒಂದಷ್ಟು ಸಾವಿರಾರು ಕೈಗಳಲ್ಲಾದ್ರೂ ಕೂಡ ನಮಗೆ ನಾಟಕದ ಬಗೆಗಳು, ನಾಟಕದ ವಿಷಯಗಳು ನಮಗೆ ಕಾಣಿಸ್ತಾ ಇದೆ. ನಮಗೆ ನಂಬಿಕೆ ಇದೆ, ಈ ರೀತಿ ನಿರಂತರ ಪ್ರಯೋಗ ಮಾಡ್ತಾ ಇರೋದ್ರ ಮುಖಾಂತರ ನಮಗೆ ರಂಗಭೂಮಿ ಕಡೆಗೆ ಇನ್ನೂ ಹೆಚ್ಚು ಜನಗಳನ್ನು ನಾಟಕಗಳಿಗೆ ಸಂಬಂಧಿಸಿದ 40ಕ್ಕೂ ಹೆಚ್ಚು ಮತ್ತೆ ಒಂದಷ್ಟು ರಂಗಭೂಮಿ ಅಂತಕ್ಕಂಥದ್ದು ಒಂದು ಥೆರಪಿ. ಚಿತ್ರಗಳು ಹಾಗೂ 8 ಥೆರಪಿ ಇದೆಯಲ್ಲ, ಅದನ್ನ ಅನಾವರಣಗೊಳಿಸಲಾಗಿದೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಡಾಕ್ಟ್ರೇ ಹೇಳ್ಬೋದು, ಗವರ್ಮೆಂಟ್ ಒಂದೊಳ್ಳೆ ನಾಟಕ ನೋಡಿ ತಿಂಗಳಿಗೆ ಎಂದು ಮೆರವಣಿಗೆ ಮ್ಯೂಸಿಕ್ ಥೆರಪಿ ತರ. ಈ ಆಕ್ಚುಲಿ ಥಿಯೇಟರ್ ಥೆರಪಿ ಇದೆಯಲ್ಲ, ಥಿಯೇಟರ್ ಥೆರಪಿ ಬಹಳ ದೊಡ್ಡ ಮುಲಾಮು ಈ ಸಮಾಜಕ್ಕೆ. ಹಂಗಾಗಿ ಅದು ಇತ್ತೀಚೆಗೆ ಸಾರ್ವಜನಿಕರು ಅತಿ ಹೆಚ್ಚು ಜಾಗೃತಿ ಮೂಡ್ತಾ ಇದೆ. ನಾಟಕ ನೋಡೋದು ಒಂದು ಪ್ರತಿಷ್ಠೆಯ ವಿಚಾರ ಆಗ್ತದೆ, ಒಂದು ಒಳ್ಳೆ ಅಭಿರುಚಿ ಅಂತಕ್ಕಂಥದ್ದು ಜನಗಳ ಮನಸ್ಸಿಗೆ ಬಂದಿದೆ. ಹಂಗಾಗಿ ಸಾಕಷ್ಟು ಮೊಬೈಲ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಉಪಯೋಗಿಸ್ಬೇಕು, ಕಲಾಭವನನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ನಿರ್ಮಿಸಿ ರಾಜ್ಯಾದ್ಯಂತ ಹೊರಗಡೆ ಸಿಕ್ಕಂತ ಸ್ನೇಹಿತರು ಎಲ್ಲಿ ಯಾಕೆ ಸುಮ್ಮನೆ ಆಗ್ಬಿಟ್ರಲ್ಲ, ನಾಟಕ ಮಾಡ್ತಾ ಇಲ್ವಾ, ನಾಟಕಕ್ಕೆ ನಾವು ಬರಬೇಕು, ನೀವು ನಾಟಕನೇ ಮಾಡ್ತಿಲ್ಲ ಅನ್ನೋ ಕೇಳೋ ಜನಗಳು ತುಂಬಾ ಇದ್ದಾರೆ. ಅವ್ರಿಗೆ ವಿಷಯ ತಲುಪಬೇಕಷ್ಟೇ, ತಲುಪಿದ್ರೆ ಅವ್ರು ಸರಿಯಾಗಿ ಇನ್ ಟೈಮ್ಗೆ ಬಂದು ವೀಕ್ಷಣೆ ಮಾಡ್ತಾರೆ ಅನ್ನೋದ್ರಲ್ಲಿ ಎರಡು ಅನುಮಾನ. ವಿಶ್ವ ರಂಗಭೂಮಿ ದಿನಾಚರಣೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ. ಕಲಾಭವನದಲ್ಲಿ ಬಂದಂತ ಕಲಾಭಿಮಾನಿಗಳು ಬಂದು ಕುಳಿತು ಕೊನೆಯ ತನಕ ಯಾವ ಮೊಬೈಲ್ ತೆಗೆದಲೇನೆ ಒಬ್ರು ಹೆಚ್ಚು ಕಡಿಮೆ 98% ಜನ ಎದ್ದೋದಲ್ಲೇ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇರುವಂತ ಒಂದು ಪಾಸಿಟಿವ್ ನಮಗೆ ರಿಸಲ್ಟ್ಸ್ ತಂತ್ರಜ್ಞಾನರನ್ನು ನೇಮಕ ಮಾಡಲಾಗಿದ್ದು, ರಂಗಭೂಮಿಯ ಬೆಳವಣಿಗೆಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ವಿವರಿಸಿದರು. ಸ್ವಾತಂತ್ರ್ಯದ ಓಟ ನಾಟಕವನ್ನು ವೀಕ್ಷಿಸಲು ರಂಗಭೂಮಿ ಪ್ರೇಮಿಗಳು, ಸಾಹಿತ್ಯಾಸಕ್ತರು ಅನ್ಸುತ್ತೆ. ಮತ್ತೆ ಇತ್ತೀಚೆಗೆ ನೋಡಿ, ನಾವು ಚಿಕ್ಕವರಿದ್ದಾಗ ರಾತ್ರಿ ಹೋಗಿ ಅನ್ಕೊಂಡು ಚಾಪೆ ಊಟಕ್ಕಿಂತ ಮುಂಚೆ ಚಾಪೆ ಹಾಸ್ಕೊಂಡು ನಾಟಕ ಮಾಡುವಂತ ಪರಿಸ್ಥಿತಿ ಇತ್ತು. ಈಗ ಅಲ್ಲಿ ಕಡಿಮೆ ಆಗಿದೆ. ಆದ್ರೆ ಕಲಾಭವನದಲ್ಲಿ, ಹಾಸನದ ಕಲಾಭವನದಲ್ಲಿ ಹೆಚ್ಚು ಕಡಿಮೆ ವಾರಕ್ಕೊಂದು ನಾಟಕ ಇದ್ದೇ ಇರ್ತವೆ. ಅಷ್ಟು ಜನ ನೋಡುವಂತ ಕಲಾಭಿಮಾನಿ ಇದ್ದೇ ಇರ್ತವೆ. ಮತ್ತೊಂದಷ್ಟು ಒಂದು ಅತ್ಯುತ್ತಮ ಅಭಿರುಚಿ ಹೊಂದಿರತಕ್ಕಂಥ ಒಂದು ಬಹಳ ದೊಡ್ಡವಾದ ಆಸನದ ಸೃಷ್ಟಿಯಾಗಿದೆ. ನಮಗೆ ಮೇಲ್ನೋಟಕ್ಕೆ ತುಂಬ ಲಕ್ಷಾಂತರ ಕೈಗಳಿರುವಾಗ ಲಕ್ಷಾಂತರ ಕೈಗಳಲ್ಲಿ ಮೊಬೈಲ್ ಕಾಣಿಸ್ತಾ ಇರುತ್ತೆ. ಆದರೆ ಅಟ್ಲೀಸ್ಟ್ ಒಂದಷ್ಟು ಸಾವಿರಾರು ಕೈಗಳಲ್ಲಾದರೂ ಕೂಡ ನಮಗೆ ನಾಟಕದ ಬಗೆಗಳು, ನಾಟಕದ ವಿಷಯಗಳು ನಮಗೆ ಕಾಣಿಸ್ತಾ ಇದೆ. ನಮಗೆ ನಂಬಿಕೆ ಇದೆ, ಈ ರೀತಿ ನಿರಂತರ ಪ್ರಯೋಗ ಮಾಡ್ತಾ ಇರೋದ್ರ ಮುಖಾಂತರ ನಮಗೆ ರಂಗಭೂಮಿ ಕಡೆಗೆ ಇನ್ನೂ ಹೆಚ್ಚು ಜನಗಳನ್ನು ಸೆಳೆಯಬಹುದು, ಒಳ್ಳೆಯ ಅಭಿರುಚಿಯನ್ನು ಮೂಡಿಸ್ಬೋದು. ಮತ್ತು ಒಂದಷ್ಟು ರಂಗಭೂಮಿ ಅಂತಕ್ಕಂಥದ್ದು ಒಂದು ಥೆರಪಿ. ಅದು ಆ ಥೆರಪಿ ಇದೆಯಲ್ಲ, ಅದನ್ನು ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಡಾಕ್ಟ್ರೇ ಹೇಳ್ಬೋದು, ಒಂದೊಳ್ಳೆ ನಾಟಕ ನೋಡಿ ತಿಂಗಳಿಗೆ ಅಂಥೇಳಿ. ಅಥವಾ ಮ್ಯೂಸಿಕ್ ಥೆರಪಿ ಥರ ಈ ಆ್ಯಕ್ಚುಲಿ ಥಿಯೇಟ್ರ್ ಥೆರಪಿ ಇದೆಯಲ್ಲ, ಥಿಯೇಟ್ರ್ ಥೆರಪಿ ಭಾಳ ದೊಡ್ಡ ಮುಲಾಮು ಈ ಸಮಾಜಕ್ಕೆ. ಹಂಗಾಗಿ ಅದು ಇತ್ತೀಚೆಗೆ ಸಾರ್ವಜನಿಕರು ಅತಿ ಹೆಚ್ಚು ಜಾಗೃತಿ ಮೂಡ್ತಾ ಇದೆ. ನಾಟಕ ನೋಡೋದು ಒಂದು ಪ್ರತಿಷ್ಠೆಯ ವಿಚಾರ ಆಗ್ತದೆ, ಒಂದು ಒಳ್ಳೆಯ ಅಭಿರುಚಿ ಅಂತಕ್ಕಂಥದ್ದು ಜನಗಳ ಮನಸ್ಸಿಗೆ ಬಂದಿದೆ. ಹಂಗಾಗಿ ಸಾಕಷ್ಟು ಮೊಬೈಲ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಉಪಯೋಗಿಸ್ಕೊಂಡು, ಕಲಾಭವನನ್ನು ಎಷ್ಟಕ್ಕೆ ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಮನವಿ. ಜೊತೆಗೆ ನಮಗೆ
ಹೊರಗಡೆ ಸಿಕ್ಕಂಥ ಸ್ನೇಹಿತರು ಎಲ್ಲಿ ಯಾಕೆ ಸುಮ್ಮನಾಗ್ಬಿಟ್ರಲ್ಲ, ನಾಟಕ ಮಾಡ್ತಾ ಇಲ್ವಾ, ನಾಟಕಕ್ಕೆ ನಾವು ಬರಬೇಕು, ನೀವು ನಾಟಕನೇ ಮಾಡ್ತಿಲ್ಲ ಅನ್ನೋ ಕೇಳೋ ಜನಗಳು ತುಂಬ ಇದ್ದಾರೆ. ಅವ್ರಿಗೆ ವಿಷಯ ತಲುಪಬೇಕಷ್ಟೇ. ತಲುಪಿದ್ರೆ ಅವ್ರು ಸರಿಯಾಗಿ ಇನ್ ಟೈಮ್ಗೆ ಬಂದು ಅದನ್ನು ವೀಕ್ಷಣೆ ಮಾಡ್ತಾರೆ ಅನ್ನೋದ್ರಲ್ಲಿ ಎರಡು ಅನುಮಾನ ಇಲ್ಲ. ಶ್ರೀರಣ್ಣ ಪ್ರಶ್ನೆಗೆ ಒಂದು ಒಳ್ಳೆ ಉತ್ತರ ನಮಗೆ ಸಿಕ್ಕಿದ್ದು ಅಂತಂದರೆ, ಈಗ ಇತ್ತೀಚೆಗೆ ಮಾಡುವಂಥ 2 ನಾಟಕಗಳು, ಒಂದು ಗೊರೂರು, ಇನ್ನೊಂದು ರಾಮಕೃಷ್ಣ ಶಿವ. ಅವತ್ತು ಮೊದಲಿತ್ತು, ಇವತ್ತಿದೆ, ಯಾವತ್ತೂ ಇದೆ. ಆದರೂ ಕೂಡ ಕಲಾಭವನದಲ್ಲಿ ಬಂದಂಥ ಕಲಾಭಿಮಾನಿಗಳು ಬಂದು ಕುಳಿತು ಕೊನೆಯ ತನಕ ಯಾವ ಮೊಬೈಲನ್ನು ತೆಗೆದಲೇ ಒಬ್ಬರು ಹೆಚ್ಚು ಕಡಿಮೆ 100ಕ್ಕೆ 98% ಜನ ಎದ್ದೋಗದಲ್ಲೇ ನಾಟಕ ನೋಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ತುಂಬ ಆಸಕ್ತಿ ಇರೋಂಥ ಒಂದು ಪಾಸಿಟಿವ್ ನಮಗೆ ರಿಸಲ್ಟ್ ಸಿಕ್ಕಿದೆ. ಹಾಗೆ ಇದು ಈಗಲೂ ಕೂಡ ಇದೆ. ಹೌದೌದು, ಸಂಪೂರ್ಣ ರಾಮಾಯಣ ಮಹಾಭಾರತ ನೋಡೋರು ಅದರಿಂದ ಕಡಿಮೆ ಆಗಿದೆ, ಖಂಡಿತ ಅದು ಆಗಿದೆ. ಅನಿಸುತ್ತೆ. ಮತ್ತು ಇತ್ತೀಚೆಗೆ ನೋಡಿ, ನೀವು ಹೇಳಿದಾಗ ನಾವು ಚಿಕ್ಕವರಿದ್ದಾಗ ಬೆಳಗ್ಗೆ ರಾತ್ರಿ ಹೋಗಿ ಸೀಟ್ ಸಿಗಲ್ಲ ಅಂದ್ಕೊಂಡು ಚಾಪೆ ಊಟಕ್ಕಿಂತ ಮುಂಚೆ ಚಾಪೆ ಹಾಸ್ಕೊಂಡು ನಾಟಕ ನೋಡೋಂಥ ಪರಿಸ್ಥಿತಿ ಇತ್ತು. ಈ ಅಲ್ಲಿ ಕಡಿಮೆ ಆಗಿದೆ. ಆದರೆ ಕಲಾಭವನದಲ್ಲಿ, ಹಾಸನದಲ್ಲಿ ಕಲಾಭವನದಲ್ಲಿ ಹೆಚ್ಚು ಕಡಿಮೆ ವಾರಕ್ಕೊಂದು ನಾಟಕ ಇದ್ದೇ ಇರ್ತವೆ. ಅಷ್ಟು ಜನ ನೋಡೋಂಥ ನಾಟಕ ತುಂಬ ಕಲಾಭಿಮಾನಿಗಳು ಇದ್ದೇ ಇರ್ತಾರೆ. ಅಂದರೆ ಮತ್ತೊಂದಷ್ಟು ನಾಟಕ ನೋಡಿ ಒಂದು ಅದನ್ನ ಅವೇರ್ನೆಸ್ ಮಾಡಿಸಿದ್ರೆ ಅದಕ್ಕೂ ಜನ ಬಿಟ್ಬಿಡ್ತಾರೆ ಇಲ್ಲ ಅಂತ ಕಾಲ ಬರುತ್ತೆ. ಯಾಕೆ ಅಂತಂದ್ರೆ ಅದು ಟಿವಿ ಬಂದಾಗ ರೇಡಿಯೋ ಯಾರು ಕೇಳಲ್ಲ ಅಂತ ಇದ್ವಿ. ರೇಡಿಯೋ ಎಷ್ಟು ಬಿಡ್ಬೇಕೆಲ್ಲ ಇನ್ನು ಯಾರು ತಗೊಂತಿಲ್ಲ ಅಂತ. ಇವತ್ತು ಕೂಡ ರೇಡಿಯೋ ಚೆನ್ನಾಗಿ ವ್ಯಾಪಾರ ಆಗ್ತಲೇ ಇದೆ. ಅದನ್ನು ಕೇಳೋರು ಬಂದೇ ಬರ್ತಾರೆ. ಅದು ಒಳ್ಳೇದು ಕೊಟ್ಟಾಗ ಸ್ವೀಕರಿಸೋರು ಇದ್ದೇ ಇರ್ತಾರೆ ಅಂತ. ಮತ್ತು ತಾವು ಹೇಳ್ದಂಗೆ ಹಳ್ಳಿಗಳಲ್ಲಿ ಮಾತ್ರ ಈಗಲೂ ರಾತ್ರಿಯಿಂದ ಬೆಳಗ್ಗೆ ನಡೆಯುವಂಥ ನಾಟಕಗಳು ಈಗಲೂ ನಡೀತಾ ಇದೆ. ಆದರೆ ಹಾಸನದಂಥ ನಗರದಲ್ಲಿ ಕಲಾಭವನದಲ್ಲಿ ಅವರು ಬದಲಾಗಿದ್ದಾರೆ. ಈಗ ರಾತ್ರಿ ನಾಟಕ ಮಾಡಲ್ಲ. ಇಡೀ ಕುರುಕ್ಷೇತ್ರ ಆಗಲಿ, ರಾಮಾಯಣ ಆಗಲಿ ಬೆಳಿಗ್ಗೆ ಶುರು ಮಾಡಿ ರಾತ್ರಿ 9 ಗಂಟೆಗೆ ಮುಗಿಸೋ ಅಂಥ ವಾತಾವರಣಕ್ಕೆ ಅವರು ಹೊಂದ್ಕೊಂಡಿದ್ದಾರೆ. ಹಾಗಾಗಿ ನಾಟಕಗಳಿಗೆ ಕೊರತೆ ಆಗಿಲ್ಲ. ನಾವು ಮಾಡೋದ್ರಲ್ಲಿ ಕೊರತೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೇಕ್ಷಕರಲ್ಲಿ ಯಾವ ಕೊರತೆಯೂ ಆಗಿಲ್ಲ. ಅವ್ರಿಗೆ ತಲುಪಬೇಕು ವಿಷಯ ಅಷ್ಟೇ. ನಡೀತಾ ಇದೆ, ಇಂಥ ನಾಟಕ ನಡೀತಾ ಇದೆ.